ಹೊಡೆದಾಡ್ತಾರಂತ ಅರ್ಥ. ಜಗತ್ತಿನ ಕೆಲವರು ದೇಶಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಿಲ್ಲ. ಜಗತ್ತಿನ ಅತ್ಯಂತ ಸುಂದರ ದೇಶ ಸ್ವಿಟ್ಜರ್ಲ್ಯಾಂಡ್. ಅಲ್ಲಿ ಬಹಳಷ್ಟು ಕಳ್ಳತನ ಕಡಿಮೆ, ಆರಾಮಿದ್ದಾರೆ ಅಲ್ಲಿ. ಇಲ್ಲಿ ನಾವು ಏನು ಮಾಡಿವಿ ಹೆಚ್ಚಂದರೆ ಜನಸಂಖ್ಯೆ 140 ಕೋಟಿ, ಲೆಕ್ಕಲ್ಲ ಬುಕ್ಕಲ್ಲ, ಬೇರೆ ಕೆಲಸ ಇಲ್ಲ ಇವರಿಗೆ. 140 ಕೋಟಿ ಪ್ಲೇಗು ದೊಡ್ಡ ರೋಗಗಳು ಬಂದು ಇಡೀ ಊರು ಹೋಗ್ಬಿಡ್ತಿದ್ವು. ಈಗ ಡಾಕ್ಟ್ರುಗಳೆಲ್ಲ ಬಂದಿರೋದ್ರಿಂದ ತಕ್ಷಣ ಗುಳಿಗೆ ತೆಗೆದು ಇಂಜೆಕ್ಷನ್ ಮಾಡಿಸಿರ್ತೀವಿ. 147 ಕೋಟಿ. ನಾವೆಲ್ಲರೂ ಊಟ ಮಾಡಿ ನೀರು ಕುಡಿದು ಬಂದ್ಗಳು ಹೆದರ್ಬೇಕು ಜನ. ಅಷ್ಟು ಜನಸಂಖ್ಯೆ ಬೇಕು. ನೀನು ಹೀರೋ. ನೋಡ್ಲಿಕ್ಕೆ ಬಹಳ ಚಂದದಿದೆ, ಕನ್ನಡಿ ನೋಡ್ಕೋಬೇಕಾದ್ರೆ ಹೋಗಿ. ಅಲ್ಲ, ನಾವೇನು ಬ್ಯಾನ್ ಮಾಡಕ್ಕೆ ಹೋದ್ರೆ ಡ್ರಿಲ್ ಮೇಸ್ಟ್ರು ನಡೀರಿ, ವಯಸ್ಸೈದು ಮೇಸ್ಟ್ರೆ ಅಂತಾರೆ. ಸೊ ನೀನು ಹಾಡಬೇಕು, ಸಂಗೀತ ಕೇಳಬೇಕು. ದಯವಿಟ್ಟು ಮೊಬೈಲನ್ನು ಇಸ್ಕೊಬೇಡಿ. ನಿಮ್ಮ ಅಪ್ಪನ ಹತ್ರ ಮೊಬೈಲನ್ನು ಯೂಸ್ ಮಾಡಬೇಡ. ನಿಮ್ಮ ಮೇಸ್ಟ್ ಎಲ್ಲ ಮೇಸ್ಟ್ರು ಅದಾರಲ್ಲ, ಸರ್ ಅದಾರಲ್ಲ, ಕನ್ನಡ ಮೇಸ್ಟ್ರು, ಸೈನ್ಸ್ ಮೇಸ್ಟ್ರು ಎಲ್ಲರೂ ಅದಾರಲ್ಲ, ಅವ್ರಿಗೆ ಕೇಳೋ, ಮೇಸ್ಟ್ರನ್ನ ಮಾತಾಡಿಸು. ನಿಮ್ಮ 7ನೇ ಕ್ಲಾಸ್ ಮೇಸ್ಟ್ರು ದಾರಿ ಸಿಕ್ಕರ ಒಂದು ನಮಸ್ತೆ ಮಾಡಿ. ನಿಮ್ಮ ಅಪ್ಪ ನಿಮ್ಮ ಇದ್ದರೆ, ನಿಮ್ಮ ಅಜ್ಜಿ ಇದ್ದರೆ ವಯಸ್ಸಿನಲ್ಲಿ ಕಾಲೇಜಿಗೆ ಬರೋಕ್ಕೆ, ಸ್ಕೂಲಿಗೆ ಬರೋಕ್ಕೆ ಮೊದಲು ಒಂದು ನಮಸ್ಕಾರ ಮಾಡುವ. ಕಲ್ಚರ್ ಬಿಗಿನ್ಸ್ ಫ್ರಮ್ ದಿ ಹೋಮ್ ಅಂತಾರೆ. ಏನಂತಾರೆ? ಕಲ್ಚರ್ ಬಿಗಿನ್ಸ್ ಫ್ರಮ್ ದಿ ಹೋಮ್. ಸಂಸ್ಕಾರ ಸಂಸ್ಕೃತಿ ಮನೆಯಿಂದಲೇ ಪ್ರಾರಂಭಬೇಕು. ಮನೆ ಮೊದಲ ಪಾಠಶಾಲೆ. ಜನನಿ ತಾನೇ ಮೊದಲೇ ಗುರು. ನೀನೇನಾದ್ರೆ ತಪ್ಪು ಮಾಡಿದರೆ ತನ್ನ ಪ್ರೀತಿಯ ಹೆಂಡತಿಯನ್ನು ಬಿಟ್ಟು ಹೋಗ್ತಾನಂದ್ರೆ ಕೆಲಸದ ಸರತಿಗೆ ಅಂದರೆ ನೀವು ಆತನಿಗೆ ಬದುಕು, ಜನತೆಗೆ ಒಂದು ಮಾರ್ಗ ಕಂಡುಹಿಡಿಯಬೇಕಾಗಿದೆ. ಹೀಗೆ 70-80 ವಯಸ್ಸಿನವರೆಗೆ ಅಡ್ಡಾಡಿದ. ಈ ಭಾರತ ದೇಶದಲ್ಲಿ ಬೆಳೀತು. ಒರಿಸ್ಸಾದ ಕಳಿಂಗದಲ್ಲಿ ಈ ಧರ್ಮ ಬೆಳೀತೈತಿ. ವೈಶಾಲಿಯಲ್ಲಿ, ಮಗಧದಲ್ಲಿ, ಮುಂದೆ ಚಂದ್ರಗುಪ್ತ ಮೌರ್ಯ ಧರ್ಮವನ್ನು ಸ್ವೀಕರಿಸ್ತಾನೆ. ಭದ್ರಬಾವಿನೊಡನೆ ಶ್ರವಣಬೆಳಗೊಳದ ಗೊಮ್ಮಟಕ್ಕೆ ಬಂದು ಅಲ್ಲಿ ನೆಲೆಸಿದೆ ಅಂತ ಕಥೆಗಳಿದೆ, ಪುರಾಣಗಳದವು. ಮತ್ತೆ ಕರ್ನಾಟಕದಲ್ಲಿ ಈ ಧರ್ಮ ಹೆಂಗೆ ಬೆಳೆಸ್ತಾರಂದ್ರೆ, ಕರ್ನಾಟಕಕ್ಕೆ ಕದಂಬರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ಅರಸರು ಈ ಧರ್ಮಕ್ಕೆ ಆಶ್ರಯ ನೀಡಿದರು. ಹೀಗಾಗಿ ಕರ್ನಾಟಕದಲ್ಲಿ ಈ ಧರ್ಮ ಬೆಳೀತು. ಆದರೆ ಈಗ ಈ ಧರ್ಮಗಳು, ಜೈನ ಮತ್ತು ಬೌದ್ಧ ಧರ್ಮಗಳು ಅಲ್ಪಸಂಖ್ಯಾತರ ಧರ್ಮಗಳಾಗಿದ್ದವು. ಹೀಗಾಗಿ ಆ ನಿಟ್ಟಿನಲ್ಲಿ ನಾವು ಆದಷ್ಟು ಇನ್ನು ಮುಂದೆ ಆದರೂ, ಈಗಾಗಲೇ ಸುಮಾರು ಸರಿ ಜೈನದೆಲ್ಲ ಓದಿದಾಗ ಗ್ರೀಸ್ ದೇಶ ಮತ್ತು ರೋಮ್ ಅಂತ ಬರ್ತವೆ ನಾಗರಿಕತೆಗಳು. ನಿಮ್ಮಾಗಿ ಒಬ್ಬ ಸಣ್ಣ ಹುಡುಗ, ಅವನಿಗೆ ಮಾತಾಡೋಕ್ಕೆ ಬರ್ತದಿಲ್ಲ, ಅವನು ತೊದಲ ಇದ್ದ, ಉಗ್ಗಂತೀರಲ್ಲ, ಉಗ್ಗು ಮಾತಾಡ್ತಿದ್ದ, ಎಲ್ಲರೂ ತಮಾಷೆ ಮಾಡ್ತಿದ್ರು ಅವನಿಗೆ, ಲೇ ತೊದಲ ಅಂತಿದ್ರು. ಅವನು ಶಾಲೆ ಚೀರ್ತಾನೆ ಹೊಯ್ಕೊಂತಾನೆ ಕುಟುಂಬ ಕುತ್ಕೊಂಡು. ಮುಂದೆ ಅವನು ಈ ಪ್ರಯತ್ನ ಮಾಡಿ ಪ್ರಾಚೀನ ಜಗತ್ತಿನ ಮೊದಲ ಶ್ರೇಷ್ಠ ಭಾಷಣಕಾರನಾದ. ಪ್ರಾಚೀನ ಜಗತ್ತಿನ ಇತಿಹಾಸದಲ್ಲಿ ಶ್ರೇಷ್ಠ ಭಾಷಣಕಾರನಾದ. ಇದೆಲ್ಲ ಆಗಿದ್ದು ಸತತ ಪರಿಶ್ರಮದಿಂದ. ಎದರಿಂದ ಆದ ಪ್ರಯತ್ನ. ಫೇಲ್ ಆಗಿಬಿಟ್ಟೆ ಸತ್ಬಿಡ್ತೇನೆ ನನಗೆ.